ನಮಸ್ಕಾರ ಗುರು, ವೆಲ್ಕಮ್ ಟು ಮಿಸ್ಟರ್ ಜೀವನ್ ಸ್ಕ್ವಾಡ್. ಇವತ್ತೇನು ಅಂದರೆ ನಾಳೆ ಗಣಪತಿ ಹಬ್ಬ, ಇವತ್ತು ಗೌರಿ ಹಬ್ಬ. ಇವತ್ತು ಹೋಗಿ ಶಿವಮೊಗ್ಗದಲ್ಲಿ ಏನೇನು ಗಣಪತಿ ಇದೆ, ಎಲ್ಲೆಲ್ಲಿದೆ ಅಂತ ಹೇಳಿ ಒಂಚೂರು ಹಂಗೆ ಸಣ್ಣಕ್ಕೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವ್ನು ವೀಡಿಯೋ ಮಾಡ್ತಾನೆ, ಅಲ್ಲಿಂದ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ಸಿಗ್ತೀನಿ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ನೋಡಿ ಬರ್ತಾ ಇದ್ದಾನೆ, ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು. ನಾನೇ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ವಿಡಿಯೋ ಮಾಡಬೇಡ ಅಂತ ಅವ್ನಿಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದೀನಿ. ನಗಾಡ್ಕೊಂಡು ಬಂದು ಬೈತಾ ನಿಂತಿದ್ದಾನೆ. ಈಗ ಅಲ್ಲಿಂದ ಅವನಿಗೆ ಗಾಡಿ ಓಡಿಸ್ತಾನೆ. ಈಗ ವಿಡಿಯೋ ಮಾಡ್ತಾ ಇದ್ದೆ. ಈಗ ಅವನ ಕಡೆಯಿಂದ ಹೊರಟಿದ್ದೀವಿ. ಈಗ ಹೋಗಿ ಸೈನ್ಸ್ ಫೀಲ್ಡು ಈ ಶಿವಮೊಗ್ಗದಲ್ಲಿ ಎಲ್ಲ ಗಣಪತಿ ಇದೆಯೋ ಅದೆಲ್ಲ ಗಣಪತಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ ಆಗೋದು, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಮುಂದೆ ಹೋಗ್ತಾ ಎಲ್ಲಿಗೆ ಹೋದೆ ಅಲ್ಲಿ ಗಣಪತಿಯಿಂದ ಮಾತಾಡ್ತೀನಿ. ಇದು ವಿನೋದ್ ನಗರ ಹತ್ರ ಇದ್ದೆ, ವಿನೋದ್ ನಗರ ಸವಿ ಬೇಕರಿ ಹತ್ರ. ಅಲ್ಲಿ ಗಣಪತಿ ಮುಂದೆ ಇದೆ ನೋಡಿ, ಮುಂದೆ ಕಾಣಿಸ್ತಿದೆ. ಹೋಗ್ತಾ ಬನ್ನಿ ನೋಡೋಣ ಏನೇನು ಗಣಪತಿ ಇದೆ ಏನು ಅಂತ. ಇಲ್ಲಿ ಹುಡುಗರು ಒಬ್ರು 3 ಜನ ವ್ಲಾಗರ್ ಅಂತ ಕೇಳಿ ಬಂದ್ರು. ನಾವು 3 ಜನ ಹುಡುಗರು ವಿಡಿಯೋ ಮಾಡ್ರಿ ನಮ್ದು ಅಂದ್ರೆ ಅವ್ರದ್ದೊಂದು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡು ಗಣಪತಿ ಎಲ್ಲ ಚೆನ್ನಾಗಿದ್ವು. ನೋಡೋಣ ಇಲ್ದೋಗಿ ಎಷ್ಟು ಪ್ರೈಸ್ ಇದೆ ಕೇಳೋಣ ಅವ್ರ ಹತ್ರ. ಇದು 300 ರೂಪಾಯಿಂದ 5,000 ತನಕ ಇದೆ ಅಂತ ಗಣಪತಿ. ಗಣಪತಿ ಚೆನ್ನಾಗಿದ್ವು, ಫಿನಿಶಿಂಗ್ ಎಲ್ಲನೂ ಚೆನ್ನಾಗಿದ್ದಾವೆ. ನೋಡಿ ಇಷ್ಟ ಆಯ್ತು ತಗೊಳ್ಳಿ. ಸವಿ ಬೇಕರಿ ಹತ್ರ, ವಿನೋದ್ ನಗರ ಸವಿ ಬೇಕರಿ ಹತ್ರ ಚೆನ್ನಾಗಿದ್ವು. ಎಲ್ಲ ಮಣ್ಣಿಂದು ಎಲ್ಲನೂ ಇದೆ, ಗೌರಿ ಎಲ್ಲನೂ ಇಟ್ಕೊಂಡಿದ್ರು. ತುಂಬಾ ಇದೆ ಇತ್ತು ಕಲೆಕ್ಷನ್. ಮತ್ತೆ ಹುಡುಗರು ಬಂದಿದ್ರು ವಿಡಿಯೋಗೆ, ಯಾವ್ದು ಚಾನಲ್ ಅಂತ ಕೇಳ್ಕೊಂಡು ಹಂಗೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಆಮೇಲೆ ಅಲ್ಲಿಂದ ಹೋದ್ವಿ. ಅಲ್ಲಿಂದ ಚೌಕಿ ಎದುರುಗಡೆನೇ ಇದೆ, ಅಲ್ಲೂ ಗಣಪತಿ ಎಲ್ಲ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಅದು ಚೆನ್ನಾಗಿದ್ದಾವೆ, ದೊಡ್ಡ ದೊಡ್ಡ ಗಣಪತಿ ಚೆನ್ನಾಗಿದ್ವು. ಫಿನಿಶಿಂಗ್ ಕೆಲವೊಂದೆಲ್ಲ ಚೆನ್ನಾಗಿರಲ್ಲ, ಇದೆಲ್ಲ ಫಿನಿಶಿಂಗ್ ಎಲ್ಲ ಫಿನಿಶಿಂಗು ಸಾಕಾಗಿದ್ದಾವೆ. ಫಿನಿಶಿಂಗು ಗಣಪತಿ ಪ್ರೈಸ್ ಎಷ್ಟು ಕೇಳೋಣ ಇಲ್ದೋಗಿ. ಪ್ರೈಸ್ ಎಷ್ಟು ಕೇಳೋಣ. ಅಲ್ಲಿ ಇದೈತೆ ನೋಡ್ರಿ, ಅಲ್ಲೊಂದು ಐತೆ. ಈ ಕಡೆ ಸಾಯಿಬಾಬಾ ಗಣಪತಿ ಒಂದು ಇತ್ತು, ತೋರಿಸ್ತೀನಿ ರೀ. ಸಾಯಿಬಾಬಾ ಗಣಪತಿ ಒಂದಿತ್ತು, ಅದೊಂದು ಅಲ್ಲಿ ಮುಚ್ಚಿದ್ದಾರೆ. ತುಂಬ ಗಣಪತಿ ಮುಚ್ಚಿ ಬುಕ್ ಆಗಿಬಿಟ್ಟಿದೆ. ಪೊಲೀಸ್ ಚೌಕಿಯಲ್ಲಿ ಇರೋದು ಇದು, ಮುಚ್ಚಿ ಬುಕ್ ಆಗಿದ್ದಾರೆ. ಪ್ರೈಸ್ ಎಷ್ಟು ಕೇಳೋಣ ಅವ್ರ ಹತ್ರ. ಇದೆಲ್ಲ ಎಷ್ಟು ಪ್ರೈಸ್ ಇದೆ ಅಂತ. 300 ರೂಪಾಯಿಂದ 5,000 ತನಕ ಇದೆಯಂತೆ. 300 ರೂಪಾಯಿಂದ 5,000, 11,000 ಹಂಗಿದೆ. ದೊಡ್ಡ ದೊಡ್ಡ ಗಣಪತಿ ಎಲ್ಲನೂ ಇಟ್ಟಿದ್ದಾರೆ, ಹಂಗಾಗಿ ಅಷ್ಟು ರೇಟ್ ಅಂತ ಹೇಳಿದ್ರು. ಸರಿ ಅಂತ ಮುಂದೆ ಹೋದ್ವಿ. ನೆಕ್ಸ್ಟ್ ಶಿವಾಲಯ ಹತ್ರ ಗಣಪತಿ ನನ್ನ ಫ್ರೆಂಡ್ ಹೇಳ, ಅಲ್ಲಿ ಹೋದ್ವಿ. ಅಲ್ಲೂ ಮಾತ್ರ ಸಾಕಾಗಿತ್ತು ಗಣಪತಿ. ರಾಮರ ಗಣಪತಿ ಇತ್ತು ನೋಡ್ರಿ ಅಲ್ಲಿ. ಇದೊಂದು ಗಣಪತಿ, ಈ ಕಡೆ ರಾಮರ ಗಣಪತಿ ಒಂದು. ಎಷ್ಟು ಅಂತ ಕೇಳಿದೆ. ರಾಮರ ಗಣಪತಿ 13,000 ಅಂತೆ. ಈ ಕಡೆ ಇರೋದು 14,000 ಅಂದ್ರು. ಹಾಗಾಗಿ 13,000. ಇದು ರಾಮರದ 13, ಅದು 14. ಆದ್ರೆ ಹಂಗು ಹಿಂಗು ಚೌಕಾಸಿ ಮಾಡಿದ್ರೆ ಎಷ್ಟು ಕಮ್ಮಿ ಒಂದು 7,000 6,000 ಕೊಡ್ತಾರೆ. ಅಷ್ಟು ಕಾಲ ಹೋಗಲ್ಲ ಅವರಿಗೆ. ಅದ್ರ ಒಟ್ಟು ರೇಟ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೂ ಸಣ್ಣ ಸಣ್ಣ ಗಣಪತಿ ಎಲ್ಲ ಇತ್ತು. ಆಟೋ ಸ್ಟ್ಯಾಂಡ್ ಹತ್ರ, ಆಟೋ ಸ್ಟ್ಯಾಂಡು ಅಂತ ಹೇಳಕ್ಕಲ್ಲ, ಶಿವಾಲಯದಿಂದ ಚೂರು ಮುಂದೆ. ಶಿವಾಲಯ ಹತ್ರ ನಾವು ಈ ಗಣಪತಿ ನೋಡಿದ್ದು. ಈ ಶಿವಾಲಯದಿಂದ ಚೂರು ಮುಂದೆ, ಪೆಟ್ರೋಲ್ ಬಂಕಿಂತ ಇಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಶಿವಾಲಯ ಪೆಟ್ರೋಲ್, ಅಲ್ಲಿಂದ ಚೂರು ಮುಂದೆ ಅಲ್ಲೂ ಗಣಪತಿ ಎಲ್ಲ ಇಟ್ಟಿದ್ರು. ಸಣ್ಣ ಸಣ್ಣ ಗಣಪತಿ ಎಲ್ಲ ಇತ್ತು, ತುಂಬಾ ದೊಡ್ಡದೆಲ್ಲ ಇದ್ದಿಲ್ಲ. ಒಂದು ಮೀಡಿಯಂ ಸೈಜ್ ಗಣಪತಿ ಎಲ್ಲ ಇತ್ತು. ಹಂಗೆ ಅದನ್ನ ಗಾಡಿಯಿಂದನೇ ಇಳಿದಿಲ್ಲ, ಹಂಗೆ ಬಿಡು ಸುಸ್ತಾಗ್ತಿತ್ತು ಅಂತ ಹಂಗೆ ಹೋದ್ವಿ. ಇನ್ನು ಸೈನ್ಸ್ ಫೀಲ್ಡಲ್ಲೆಲ್ಲ ಬೇಜಾನ್ ಗಣಪತಿ ಇದೆ. ಈ ಸೈನ್ಸ್ ಫೀಲ್ಡಿಗೆ ಹೋಗ್ತಾ ಇದೀವಿ. ಸೈನ್ಸ್ ಫೀಲ್ಡಿಗೆ ಹೋಗಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆದರೆ ಅಲ್ಲಿ ಮಾತ್ರ ವಿಡಿಯೋ ಮಾಡೋಕ್ಕೆ ಟೈಮೇ ಆಗಲ್ಲ ಅನ್ಕೊಂಡಿದ್ದೀನಿ. ಜನ ಈ ಸತಿ ಎಷ್ಟು ಗಣಪತಿ ಇರುತ್ತೋ ಗೊತ್ತಿಲ್ಲ, ನೋಡೋಣ. ಹೋದ ಸತಿ ಏನಾಗಿತ್ತು ಅಂದರೆ ಕಮ್ಮಿ ಇತ್ತು ಗಣಪತಿ, ಜಾಸ್ತಿ ಇದ್ದಿಲ್ಲ, ಕಮ್ಮಿ ಆಗ್ಬಿಟ್ಟಿತ್ತು. ಈ ಸರಿ ಸೈನ್ಸ್ ಫೀಲ್ಡಿಗೆ ಹೋಗೋಣ ಅಂತ ಈಗ ಇದ್ರ ಹತ್ರ ಇದ್ದೀವಿ. ಕುವೆಂಪು ರಂಗ ಮಂದಿರ ಹತ್ರ ಬಂದ್ವಿ. ಕುವೆಂಪು ರಂಗ ಮಂದಿರ ಲೆಫ್ಟ್ ಸೈಡಲ್ಲಿ ಕುವೆಂಪು ರಂಗ ಮಂದಿರ ಐತೆ ನೋಡಿ. ಯಾರೇ ಕುವೆಂಪು ರಂಗ ಮಂದಿರ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಂದಿರ. ಅಲ್ಲಿಂದ DVS ದಾಟಿ ಈಗ ಹೋಗ್ತೀವಿ ಸೈನ್ಸ್ ಫೀಲ್ಡ್ ಹತ್ರ. ಚರ್ಚ್ ಹತ್ರ ಬಂದ್ವಿ. ಚರ್ಚ್ ಸಿಕ್ತು. ಚರ್ಚ್ ಹಂಗೆ ನಮ್ಮ ಫ್ರೆಂಡ್ ಚರ್ಚಲ್ಲಿ ವಿಡಿಯೋ ಮಾಡಿ ಹಾಕೋಬಾಡಿಲ್ಲ ಅಂದ. ಸರಿ ಅಂತ ಚರ್ಚ್ ವಿಡಿಯೋ ಮಾಡ್ಕೊಂಡು ಹಂಗೆ ಅಲ್ಲಿಂದ ಈಗ ಸೈನ್ಸ್ ಫೀಲ್ಡ್ ಪಕ್ಕದಲ್ಲೆಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡೇ ಹೋಗೋಣ ಅಂತ ಸೈನ್ಸ್ ಫೀಲ್ಡ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಬಂದು ಅಲ್ಲಿ ಜನ ಇದ್ದಂಗೆ ಇದ್ದಿಲ್ಲ. ನಾಳೆ ಬೆಳಗ್ಗೆ ಮಾತ್ರ ಭರ್ಜರಿ ಇರ್ತಾರೆ ಗಣಪತಿ ಹಬ್ಬ ದಿವಸ. ಇವತ್ತು ಗೌರಿ ಹಬ್ಬ ಅಂತ ಜನ ಇಲ್ಲ. ಇವತ್ತೇನು ಅಂದರೆ ತುಂಬ ಜನ ಇವತ್ತೇ ತೊಗೊಂಡೋಗಿ ಇಟ್ಟು ಬಟ್ಟೆ ಮುಚ್ಚಿ ಇಟ್ಟಿರ್ತಾರೆ ತುಂಬ ಜನ. ಹಾಗೆ ನೋಡ್ರಿ, ಜನ ಅನ್ನಿಸ್ತಿಲ್ಲ. ಗಾಡಿ ಒಳಗೆ ಹೋಗುತ್ತೆ ಅನ್ಸುತ್ತೆ. ಎಲ್ಲ ಜನ ಅನಿಸಿಲ್ಲ ಅಷ್ಟು. ಗಾಡಿ ಒಳಗೆ ಹೋಗುತ್ತೆ. ಇಲ್ಲ ಯೂಟರ್ನ್ ಇರುತ್ತೆ. ನಾಳೆ ಇಲ್ಲಿ ಯೂಟರ್ನ್ ಇರಲ್ಲ, ಸುತ್ಕೊಂಡ್ಬರ್ಬೇಕು. ಇವತ್ತು ಇಲ್ಲೇ ಯೂಟರ್ನ್ ಇದೆ ನೋಡಿ. ಇದೆ ಗಣಪತಿ ಚೆನ್ನಾಗಿದೆ. ಫಿನಿಶಿಂಗ್ ನೋಡ್ರಿ, ಗಣಪತಿ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿದೆ. ಸೈನ್ಸ್ ಫೀಲ್ಡ್ ಒಳಗೆ ಬಂದ್ವಿ. ಸಿಕ್ಕಾಪಟ್ಟೆ ಗಣಪತಿ ಇದೆ. ಹೋದ ಸತಿ ಎಲ್ಲ ಗಣಪತಿನೇ ಕಾಣಿಸ್ದಂಗೆ ಇದ್ದಿಲ್ಲ. ಈ ಸತಿ ಎಲ್ಲ ಫಿನಿಶಿಂಗ್ ನೋಡ್ರಿ, ಸಕ್ಕತ್ತಾಗಿದೆ ಗಣಪತಿ ಎಲ್ಲ. ಅಲ್ಲಿ ಒಂದು ಸಾಯಿಬಾಬಾ ಗಣಪತಿ ಇದೆ ನೋಡ್ರಿ ಮಧ್ಯ, ಸಿಕ್ಕಾಪಟ್ಟೆ. ಅದೇ ಸಾಯಿಬಾಬಾ ಗಣಪತಿ ಸಕ್ಕತ್ತಾಗಿದೆ. ಅದು ಸಣ್ಣದು, ಅದು ಚೆನ್ನಾಗಿ ಮಾಡಿದ್ರು. ಆಮೇಲೆ ಇಲ್ಲಿ ನೋಡ್ರಿ ಶಿವನ ಮೇಲೆ ಕೂತಿದೆ ಗಣಪತಿ. ಹಿಂದೆ ಎಲ್ಲ ತುಂಬ ಬುಕ್ಕಿಂಗ್ ಆಗಿದ್ದಾವೆ. ಸೈನ್ಸ್ ಫೀಲ್ಡ್ ಮಾತ್ರ ಬೇಗ ಬಂದರೆ ಗಣಪತಿ ಚೆನ್ನಾಗಿರೋ ಸಿಕ್ಬಿಡುತ್ತೆ. ಲೇಟ್ ಆಗಿರೋಂಗು ಬುಕ್ ಆಗಿ ಹೋಗಿರುತ್ತೆ. ಇದು ಒಂದು ಸೈನ್ಸ್ ಫೀಲ್ಡ್ ಅಂದರೆ ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. ಇದು ಸ್ಕೂಲು ಕಾಲೇಜು ಸ್ಕೂಲ್ ಅನ್ಸುತ್ತೆ. ಅಲ್ಲೇ ಇದು ಗಣಪತಿ ಇರ್ತಿರೋದು. ಸಿಕ್ಕಾಪಟ್ಟೆ ಗಣಪತಿಗಳಿದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಯಾವ್ದು ತಗೊಳೋದು ಅಂತಲೇ ಗೊತ್ತಾಗಲ್ಲ. ಇಲ್ಲಿ ನೋಡಿ ಕೆಳಗೊಂದು ಸಣ್ಣದೊಂದಿದೆ. ಇದೆಲ್ಲ ದೊಡ್ಡ ದೊಡ್ಡ ಗಣಪತಿಗಳು.
ಎಲ್ಲ ಸಿಕ್ಕಾಬಡೆ ಇದೆ ನೋಡ್ರಿ. ಮುಂದೆ ನೆಕ್ಸ್ಟ್ ಅಂಗಡಿ, ಒಂದೊಂದು ಅಂಗಡಿಗಿಂತ ಒಂದೊಂದು ಅಂಗಡಿ ಚೆನ್ನಾಗಿದೆ. ಕೆಲವೊಂದು ಮುಖ ಏನಾಗ್ಬಿಟ್ಟಿರುತ್ತೆ, ಪಚಡಿ ಆಗಿಬಿಟ್ಟಿರುತ್ತೆ, ಅದು ಅಷ್ಟು ಲುಕ್ ಬರಲ್ಲ. ಇದ್ರ ನೋಡ್ರಿ ಎಲ್ಲ ಒಂದೇ ಥರ ಫಿನಿಶಿಂಗ್ ನೋಡ್ರಿ, ಎಲ್ಲ ಒಂದೇ ಥರ ಕೊಟ್ಟಿದ್ದಾರೆ. ಕಲರ್ ಬ್ಯಾಕ್ಗ್ರೌಂಡು ಎಲ್ಲ ಸಣ್ಣವು ಚೆನ್ನಾಗಿದ್ದಾವೆ. ಸಣ್ಣ ಗಣಪತಿನೂ ಎಲ್ಲ ಚೆನ್ನಾಗಿದ್ದಾವೆ. ಅವ್ರು ಏನು ಸಣ್ಣ ಮಾಡ್ತಾರೆ ಅಂದರೆ ದೊಡ್ಡ ಜೊತೆ ಸಣ್ಣದು ತೊಗೊಂಡೋಗ್ಬಿಡ್ತಾರೆ ಅಂತ. ಇದು ನೋಡಿ ಶಿವಂದು ಕಡೆ ಮೇಲೆ ಕೂರಿಸ್ಕೊಂಡಿರೋ ಥರ ಸಿಕ್ಕಾಬಿಟ್ಟೆ. ಅಲ್ಲಿ ಬಂದು ಶಿವಂದು ನಂದಿದು ಇದೇ ಗಣಪತಿ ಇಲ್ಲೆಲ್ಲ ನೋಡ್ರಿ. ಇದೇನು ಕಲರ್ ಸ್ವಲ್ಪ ಡಿಮ್ ಅನ್ಸುತ್ತೆ, ಆ ಥರ ಕಲರು ನೋಡಿ. ಕಲರ್ ಎಲ್ಲ ಹಿಂಗಡೆ ದೊಡ್ಡ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡ ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಇದು ಸಣ್ಣದು, ಇದು ಕಲರ್ ಒಂಥರ ಶೈನಿಂಗ್ ಕಲರು, ಡಿಮ್ ಕಲರ್ ಹಂಗೆ. ಅದು ಬೇರೆದಲ್ಲ ನೋಡ್ರಿ. ಫಿನಿಶಿಂಗ್ ಮಾತ್ರ ಪಳ ಅಂತ ನೋಡಿ. ಇದೆಲ್ಲ ಫಿನಿಶಿಂಗ್ ನೋಡ್ರಿ ಹಿಂಗೆ ಪಳ ಅಂತಿದೆ. POP ಗಣಪತಿ ಕೆಲವೊಂದಲ್ಲ, POP ಹಚ್ಚಲ್ಲಿ ಮಾಡಿರೋದಲ್ಲ, POP ಗಣಪತಿಗಳೇ ಮಣ್ಣಿನ ಕಮ್ಮಿ. ಇದೆಲ್ಲ ಮಣ್ಣಿಂದ ಇರ್ಬೋದು, ದೊಡ್ಡವೆಲ್ಲ ಮಣ್ಣಿಂದ ಇರ್ಬೋದು. ಹಚ್ಚಿನ ಕಮ್ಮಿ ಇದ್ದಂಗೆ. ಹಚ್ಚಿನ ಅಂದರೆ ಹೆಂಗಿರುತ್ತೆ ಅಂದರೆ ಎಲ್ಲ ಅವ್ರ ಹತ್ರ ಇರೋದು ಎಲ್ಲದು ಒಂದೇ ಡಿಸೈನಲ್ಲಿ ಇರುತ್ತೆ, ಅದು ಹಚ್ಚಿನ. ನೋಡ್ರಿ ಸಿಂಹಾಸನ ಮೇಲೆ ಕೂತಿರುತ್ತಲ್ಲ, ರಾಜರ ಥರ ಐತೆ ಗಣಪತಿ. ಒಂದು 4 ಗಣಪತಿ ಇತ್ತು ಅದ್ರ ಹಿಂದೆ, ಈ ಕಡೆ ಸೈಡ್ ಎರಡು ಎಲ್ಲ ಇತ್ತು, ರಾಜರ ಥರ ಕೂತಿರೋ ಗಣಪತಿ ಚೆನ್ನಾಗಿದೆ ನೋಡ್ರಿ. ಹಿಂದೆ ದೊಡ್ಡದು ಸಾಕಾಗಿದ್ದಾವೆ. ನೀವು ಸೈನ್ಸ್ ಫೀಲ್ಡಿಗೆ ಬಂದ್ರಿ ಅಂದರೆ ಯಾವ ಗಣಪತಿ ಬೇಕೋ ಆ ಗಣಪತಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ಬೋದು, ಅಷ್ಟು ಸಾಕಾಗಿದ್ದಾವೆ ಗಣಪತಿಗಳು. ನೋಡಿ ಶ್ರೀ ಲಿಂಗ ಪಕ್ಕದಲ್ಲಿ. ನನಗೆ ಶಿವಂದು ಅಂದ್ರೆ ಫಸ್ಟ್ ಅದೇ ಅಟ್ರಾಕ್ಟ್ ಆಗೋದು, ಹಂಗಾಗಿ ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ. ಶಿವಂದು ತುಂಬ ಬುಕ್ ಆಗಿದೆ ನೋಡಿ, ಕವರ್ ಹಾಕಿಟ್ಟಿದ್ದಾರೆ, ಅದೆಲ್ಲ ಬುಕ್ ಆಗಿದೆ. ಇದು ಚೆನ್ನಾಗಿದೆ ನೋಡ್ರಿ, ನವಿಲಿಂದು ಲಾಸ್ಟಲ್ಲಿ ನವಿಲಿಂದ ಇದೆಯಲ್ಲ, ಅದು ಎಲ್ಲ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಇಲ್ಲಿ ಫಸ್ಟಿಗೆ ಅಯೋಧ್ಯೆದು ಇದೆ ನೋಡ್ರಿ, ಅಯೋಧ್ಯೆ ನವಿಲು ಮಣ್ಣಿಂದು ಸಿಕ್ಕಾಪಟ್ಟೆ ಗಣಪತಿಗಳಿದ್ದಾವೆ. ತುಂಬ ಲಿಂಗದ್ದೇ ಜಾಸ್ತಿ ಇದೆ ನೋಡಿ. ಇಲ್ಲೊಂದು ಲಿಂಗದ ಐತೆ, ತುಂಬ ಕಡೆ ಲಿಂಗದ್ದೇ ಕಾಣಿಸ್ತು. ಫಸ್ಟಿಗೆ ನೋಡಿದ್ವಲ್ಲ ಅದೆಲ್ಲ ಲಿಂಗದ್ದೇ ಇತ್ತು. ಇಲ್ಲಿ ನೋಡಿ ಸಣ್ಣ ಗಣಪತಿ ಎಲ್ಲ ಚೆನ್ನಾಗಿದೆ, 2 ಉದ್ದದಿತ್ತು, ಅದು ಚೆನ್ನಾಗಿತ್ತು. ವೆಂಕಟೇಶ್ವರ ಅಂತಾರ. ಇನ್ನು ರೈನ್ದೇನು ಶಿವಂದಿದೆ, ತುಂಬ ಶಿವಂದು ಸಿಂಹ ಅಂಥದ್ದೇ ಜಾಸ್ತಿ. ಹಸು ಇದೆಲ್ಲ ನೋಡ್ರಿ ಫುಲ್ ಬುಕ್ ಆಗಿ. ನಾವು ದೊಡ್ಡದೆಲ್ಲ ಹಿಂದೆ ಇರೋದೆಲ್ಲ ಬುಕ್ ಆಗಿದೆ ನೋಡ್ರಿ, ಇದೆಲ್ಲ ಬುಕ್ ಆಗಿದೆ. ಮುಂದೆ ಕವರ್ ಆಗಿರೋದಲ್ಲ ಅಂದರೆ ಒಂದೇ ಥರ ಪ್ರಿಂಟ್ ತೆಗ್ದಿದ್ದಾರೆ ತುಂಬ. ಅದೆಲ್ಲ ನೋಡ್ರಿ ಸ್ವಲ್ಪ ಡಲ್ ಥರ. ಇದರಲ್ಲಿ ಗೌರಿ ಎಲ್ಲ ಇತ್ತು, ಚೆನ್ನಾಗಿತ್ತು ಗೌರಿ ಎಲ್ಲ. ಇದನ್ನು ನೋಡಿ ಪೈಂಟಿಂಗ್ ಡಲ್ ಥರ ಚೆನ್ನಾಗಿದೆ. ಇದೆಲ್ಲ ವಯಸ್ಸಾಗಿದ್ದರೆ ತುಂಬ ಜನ ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಕೈಯಲ್ಲಿ ಮಾಡಿರೋದಲ್ಲ ಅವೆಲ್ಲ ನೋಡ್ರಿ. ಇದು ಮಾತ್ರ ಸ್ಟಾರ್ಟಿಂಗ್ ನಾವು ಬೈಕ್ ಬಿಟ್ವಿ, ಆ ಜಾಗದಲ್ಲೇ ಬೈಕ್ ಬಿಟ್ಟಿರೋದು, ಆ ಜಾಗದಲ್ಲಿ ಗಣಪತಿ ಚೆನ್ನಾಗಿದೆ ನೋಡ್ರಿ. ಫಿನಿಶಿಂಗು ಮುತ್ತುಗಳು ಅದೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು. ಮಕಾರೆ ಸ್ವಲ್ಪ ಸಣ್ಣಗಾದಂಗಿದೆ, ಆದರೆ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿದ್ವಲ್ಲ. ಆ ಥರದಿಂದ ನೀವು ಒಂದು ಸತಿ ಸೈನ್ಸ್ ಫೀಲ್ಡಿಗೆ ಹೋಗಿ ನೋಡ್ರಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಗಣಪತಿ ಇದು ನೋಡ್ರಿ ದೊಡ್ಡದು, ನಂದಿ ಮೇಲೆ ಕೂತಿರೋದು ಸಾಕಾಗಿತ್ತು ಫಿನಿಶಿಂಗ್. ಇವ್ರ ಹತ್ರನೇ ನೋಡ್ರಿ ಸಾಕಾಗಿರೋ ಫಿನಿಶಿಂಗ್ ಕಾಣಿಸ್ತಿದೆ. ಇದು ನೋಡ್ರಿ, ಇದು ಚೆನ್ನಾಗಿದೆ, ಹೊಸ ಥರನೇ ಕಾಣಿಸುತ್ತೆ. ಒಂದೊಂದು ಥರ ಹೊಸ ಥರ ತಲೆ ಮೇಲೆ ಎತ್ಕೊಂಡಿರೋ ಥರ. ಇನ್ನೊಂದು ಮಾತ್ರ ಈ ಕಡೆ ಒಂದು ಗಣಪತಿ ನೋಡಿದೆ, ದೂರದಿಂದ ನೋಡಿದೆ, ಬರೀ ತೋರಿಸ್ತೀನಿ. ಇದು ನೋಡ್ರಿ ರಾಜರ ಥರ ಸಿಂಹಾಸನದ್ದು. ಇದೊಂದು ಇನ್ನೊಂದು ಗಣಪತಿ ಮಾತ್ರ ಅಳ್ಳಿಟ್ಟು ಸಾಕಾಗಿದೆ. ಇದೆಲ್ಲ ನೋಡ್ರಿ ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡ ಗಣಪತಿಗಳು ಮಾತ್ರ. ಇದೆಲ್ಲ ನೋಡ್ರಿ ಸಿಂಹಾಸನ ಥರ. ಇದೆಲ್ಲ ನಾರ್ಮಲ್ ಹಳೇ ಹೆಂಗಿತ್ತು ಅದೇ ಥರ. ನೀವು ಹೊಸದೆಲ್ಲ ಒಂದಿದಾವಲ್ಲ. ಇದು ನೋಡ್ರಿ, ಇದು ಮಾತ್ರ ಸಖತ್ತಾಗಿದೆ ಅಲ್ಲ. ಥರ ರಾಜರು ಇದ್ರ ಥರ ಸಾಯಿಬಾಬದ್ದು ಅದು ಅದರ ಹಸಿರು ಬಟ್ಟೆ. ಇದು ವ್ಯವಸಾಯ ಥರ ಅದೇನೋ, ವ್ಯವಸಾಯ ಥರನೋ ಆ ಥರ ಗಣಪತಿ ಸಖತ್ತಾಗಿತ್ತು. ಫಾರ್ಮರ್ ಥರ ಗಣಪತಿ ಎಲ್ಲ ಇದ್ವು. ತುಂಬ ಗಣಪತಿ ಮಣ್ಣಿಂದು ಎಲ್ಲ ಇತ್ತು. ಹಿಂದೆ ಪೇಟ ಗಣಪತಿ ಎಲ್ಲ ಇತ್ತು. ಇದು ನೋಡ್ರಿ ಗೌರಿ ಗಣೇಶ ಒಟ್ಟಿಗೆ, ಇನ್ನೊಂದು ಗೌರಿ ಗಣೇಶ ಒಟ್ಟಿಗೆ ಇರೋದೆಲ್ಲ ಇದೆ. ಇದು ನೋಡ್ರಿ ತೊಡೆ ಮೇಲೆ ಕೂರಿಸ್ಕೊಂಡಿರೋದು ಸಖತ್ತಾಗಿತ್ತು. ನನಗೆ ಇಷ್ಟ ಆಗಿದ್ದು ಗಣಪತಿನೇ ಇದೆ. ನಿಮಗೆ ಯಾವ ಗಣಪತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿರಿ, ನೋಡೋಣ ನಿಮಗೆ ಯಾವ ಗಣಪತಿ ಇಷ್ಟ ಆಗಿದೆ ಅಂತ. ನೋಡ್ರಿ ಇದು ನನಗೆ ಗೌರಿ ಇತ್ತಲ್ಲ, ಅದು ಗಣಪತಿ ಅಂತ ಸಖತ್ ಇಷ್ಟ ಆಗಿತ್ತು ನೋಡ್ರಿ. ಇಲ್ಲೆಲ್ಲ ಎಲ್ಲ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ಇದು ನನ್ನ ಇದು ಇಲ್ಲಿ ಮೇಲೆ ಕೂತಿರೋದು ಎಲ್ಲ ಕಾಣಿಸ್ತಿದೆ. ಇದು ಶಿವಲಿಂಗದ ಮೇಲೆ ಕೂತಿರೋದು, ನನಗೆ ಗವಿ ಶಿವಲಿಂಗದೇ ಕಾಣಿಸ್ತೈತೆ ಅವಾಗಿಂದ. ಸಾಕಾಗಿದೆ ನೋಡ್ರಿ. ಇಲ್ಲೆಲ್ಲ ಸೌಂಡು ಮಾಡಿದ್ದೀನಿ, ಎಡಿಟ್ ಮಾಡಿದ್ದೀನಿ, ಹಂಗಾಗಿ ಅಲ್ಲೇ ರಿಯಲಾಗಿ ಮಾತಾಡಿರೋದು ಅಲ್ಲೇ ನೋಡಿ. ಇದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲಿ ವಿಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಹೋಗ್ತಾ ಇದ್ದೀನಿ ಸುಮ್ಮನೆ. ನೋಡಿ ಮಳೆ ಬರೋ ತಣ್ಣಗೆ ಕನ್ಕೊಂಡಿದ್ದೀನಿ, ಮಳೆ ಬರೋಂಗಾಗಿದೆ, ಮೋಡ ಆಗಿದೆ ಒಂದು ಸ್ವಲ್ಪ. ಅದು ಗಣಪತಿ ಹಬ್ಬಕ್ಕೆ ಮಳೆ ಬರುತ್ತೆ ಯಾವಾಗಲೂ, ಹಿಂಗೆ ಆಗುತ್ತೆ. ನನ್ನ ಫ್ರೆಂಡ್ ಮುಂಚೆನೇ ಮುಂದೆ ಹೋಗಿ ನಿಂತ್ಕೊಂಡು ತೋರಿಸ್ತಾ ಗೊತ್ತಿದ್ದ, ಇಲ್ಲಿ ಚೆನ್ನಾಗಿದೆ ನೋಡು, ಅಲ್ಲಿ ಚೆನ್ನಾಗಿದೆ ನೋಡು, ಈ ಗಣಪತಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದ. ನೋಡಿ ಇದೆಲ್ಲ ಚೆನ್ನಾಗಿದೆ ಗಣಪತಿ. ಗೌರಿ ಮತ್ತೆ ಇನ್ನೊಂದು ರೌಂಡ್ ಬಂದಾಗ ತೋರ್ಸೋಣ ಅಂತ. ಗೌರಿ ಅಮ್ಮ ಕೂತ್ಕೊಂಡಿರೋದು ಆ ಗೌರಿದು. ಆಮೇಲೆ ಇದು ನೋಡ್ರಿ ಅದ್ರ ಪಕ್ಕದಲ್ಲ ಗಣಪತಿ ಚೆನ್ನಾಗಿದೆ. ಒಂದಕ್ಕಿಂತ ಹೇಳ್ತಿಲ್ಲ, ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ, ಒಂದಕ್ಕಿಂತ ಒಂದು ಸಖತ್ತಾಗಿದೆ ಗಣಪತಿ ಮಾತ್ರ. ಸುಳ್ಳು ಹೇಳ್ಬಾರ್ದು, ಸಖತ್ತಾಗಿದೆ ಗಣಪತಿ ನೋಡ್ರಿ. ಎಲ್ಲ ನೀವೇ ನೋಡ್ತಾ ಹೋಗ್ರಿ, ಸಣ್ಣಗೆ ಹಂಗೆ ಹಾಡು ಹಾಕ್ಬಿಡ್ತೀನಿ. ಎಷ್ಟು ಹಣ ಇದಲ್ಲ? ಇದು ಇಷ್ಟಂತಪ್ಪ, 5,000, 6,000, 12,000, 14,000 ಹಂಗೆ. ಸಣ್ಣವಲ್ಲ 800, 600 ಹಂಗೆ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಸಣ್ಣ ಗಣಪತಿನೂ
ಚೆನ್ನಾಗಿದೆ, ಸಖತ್ತಾಗಿತ್ತು. ಇದು ನೋಡ್ರಿ ಸಖತ್ ಫಿನಿಶಿಂಗ್, ಎಷ್ಟು ಕ್ಲೀನ್ ಫಿನಿಶಿಂಗ್ ಬಂದಿದೆ ಅಂತ, ಅಷ್ಟು ಸಖತ್ತಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಗಣಪತಿಗೆಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಪ್ರಿಂಟ್ ತೆಗೆದಂಗಿದೆ, ಇದೆಲ್ಲ ಅಚ್ಚಲ್ಲಿ ತೆಗೆದಿರೋದು, ಅದಕ್ಕೆ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಗಣಪತಿಗಳು ನೋಡ್ರಿ ಒಂಥರ ಮಖ ಒಳ ಹೋದಂಗಿದೆ. ಅವ್ರಿಗೆ ಕೇಳಿಸತ್ತೀನಿ ಅಂತ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೆ, ಮಖ ಒಳ ಹೋದಂಗಿದೆ ನೋಡ್ರಿ. ಅವ್ರು ಸ್ವಲ್ಪ ಮಖ ಚೆನ್ನಾಗಿದೆ, ಸೊ ಇದೆಲ್ಲ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿದಾವೆ, ಯಾವ್ದು ಇಸ್ಕೊಳ್ಳೋ ಅಂತಾನೆ ಗೊತ್ತಾಗಲ್ಲ. ತುಂಬಾ ಜನ ಹಂಗೆ ಕೂತ್ಕೊಂಡಿದ್ರು, ನೋಡಿನೇ ಸುಸ್ತಾಗ್ಬಿಡತ್ತೆ, ಅಷ್ಟು ಗಣಪತಿಗಳಿದಾವೆ, ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನೋಡ್ರಿ, ಒಂದಕ್ಕಿಂತ ಒಂದು. ಇದು ಗೌರಿ ಇದ್ರಲ್ಲಿ ಕೂತಂಗೆ ಒಂದೊಂಥರ ಡಿಫ್ರೆಂಟ್. ಇದು ಈಗ ಬಸವಣ್ಣನ ಮೇಲೆ ಕೂತಿರೋದು, ಗದೆ ಹಿಡ್ಕೊಂಡು ಕೂತಿರೋದು, ಬುಕ್ಕಿಂಗ್ ಆಗಿತ್ತು ಗದೆದು. ತುಂಬಾ ಗಣಪತಿ ಬುಕ್ಕಿಂಗ್ ಆಗ್ಬಿಟ್ಟಿದಾವೆ. ನೀವು ಎಷ್ಟು ಬೇಗ ಹೋಗ್ತಾವೆ ಆರ್ಡರ್ ಕೊಡ್ತೀರೋ ಅಷ್ಟು ಬೇಗ. ಆನೆ ಸೊಂಡ್ಲ ಮೇಲೆ ಕೂತಿರೋದೆಲ್ಲ ಇದೆ ನೋಡ್ರಿ ಅಲ್ಲಿ. ನೋಡ್ರಿ ಸಿಂಹಾಸನದ ಮೇಲೆ ಗೊತ್ತಾ ಕೂತಿರೋ ಸಿಂಹಾಸನದ ಮೇಲೆ. ಆ ಕಡೆ ನೋಡ್ರಿ ದೊಡ್ಡದು ಸಖತ್ತಾಗಿತ್ತು, ಆ ದೊಡ್ಡದು ಸಖತ್ತಾಗಿತ್ತು ನೋಡ್ರಿ. ಎಷ್ಟು ನಿಮ್ಮ ಫ್ರೆಂಡು ಸೋಡಾ ಕುಡಿಯೋಣ ಅಂತ, ಸರಿ ಅಂತ ಹೇಳಿ ಸೋಡಾ ಕುಡಿಯೋಕೆ ಮುಂದೆ ಮಾಡ್ತೀನಿ. ಸೋಡಾ ಕುಡ್ಕೊಂಡು ಗ್ಯಾಸ್ ಹೊರಗೆ ಬರ್ತೈತೆ ನೋಡ್ರಿ. ಸಕ್ಕ ದೊಡ್ಡ ಸಿಂಹದ ಮೇಲೆ ಕೂತಿರೋದಿವಲ್ಲ, ಸಿಂಹ ನವಿಲ್ ಮೇಲೆ ಸಿಂಹದ ಮೇಲೆ ಕೂತಿರೋದು. ಈ ಸಣ್ಣ ಗಣಪತಿ ಮಳೆಗೆ ಅಂತ ಮುಚ್ಚಿಟ್ಟಿದ್ರೆ ಪಾಪ ಅವರಿಗೆ ಮಳೆ ನೆಂದರೆ ವೇಸ್ಟ್ ಆಗುತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತ. ಇದು ನೋಡ್ರಿ ಗೌರಿ ಕೂರಿಸ್ಕೊಂಡಿರೋದು. ಗೌರಿ ಫಿನಿಶಿಂಗ್ ಬಂದಿಲ್ಲ, ಗಣಪತಿ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದೇ ಆಮೇಲೆ ನವಿಲು, ಬಸವಣ್ಣ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ನೋಡ್ರಿ. ದೊಡ್ಡದೆಲ್ಲ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸಣ್ಣದ್ರು ಹಿಂದೆ ನೋಡ್ರಿ ಅಯೋಧ್ಯೆದಿದೆ, ಹಿಂದೆ ನೋಡ್ರಿ ಅಯೋಧ್ಯೆದು, ಅದೆಲ್ಲನೂ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ನಾವು ವಸತಿ ನಮ್ಮ ಮನೆಗೆ ಅಯೋಧ್ಯೆ ತಂದಿದ್ವಿ, ನಾವು ಮನೆಗೆ ಗಣಪತಿ ಕೂರಿಸ್ತೀವಿ. ಅಯೋಧ್ಯೆ ತಂದಿದ್ವಿ, ಅದು ಇಷ್ಟು ದೊಡ್ಡದಿಲ್ಲ, ಸ್ವಲ್ಪ ಸಣ್ಣದು 2 ಅಡಿ ಗಣಪತಿ ಅಷ್ಟಿತ್ತೇನೋ. ಇದೊಂದು 3-3.5 ಇರ್ತೇನೋ ಗಣಪತಿ. ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಒಂದು ಶೆಡ್ ಐತೆ, ಅಲ್ಲಿಗೆ ಬಂದಿದ್ವಿ. ಶೆಡ್ ಒಳಗೆ ಗಣಪತಿ ಅಪ್ಪ, ಇತ್ತು ಶೆಡ್ ಅಂದ್ರೆ ಅದೇ. ಈ ಬಸವಣ್ಣ ನೋಡ್ರಿ, ಸಿಂಹದ್ದು, ಬಸವಣ್ಣಂದು. ಆಮೇಲೆ ಅಲ್ಲೊಂದು ಮುಂದೆ ಒಂದು ನೋಡಿದೆ, ಅದು ನೋಡ್ರಿ ಆನೆ ಮೇಲೆ ಕೂತಿರೋ ಥರ. ಈಗ ಹಸು ಮುಖದ ಮೇಲೆ ಕೂತಿರೋದು ಐತೆ ನೋಡ್ರಿ, ಇದು ಶಿವಲಿಂಗ ಸೈಡಲ್ಲಿ ಇಟ್ಟಿರೋದಾ, ಪಕ್ಕದಲ್ಲಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಹಸು ತಲೆ ಮೇಲೆ ಕೂತಿರೋದು, ಅದು ಭಾಳ ಆರ್ಡ್ರ್ ಆಗ್ಬಿಟ್ಟಿದೆ, ಸಖತ್ತಾಗಿತ್ತು, ಆರ್ಡ್ರ್ ಆಗ್ಬಿಟ್ಟಿದೆ. 2 ಆ ಕಡೆ ಇನ್ನೊಂದಿದೆ, ಅದು ತೋರಿಸ್ತೀನಿ. ಇದು ಲಿಂಗದ್ದು ಅದೇ ಸೇಮ್ ಒಂದೇ ಥರ. ಇದು ನೋಡ್ರಿ ಅಲ್ಲಿ ಹಿಂದೆ ಒಂದು ಆನೆದೊಂದಿದೆ ನೋಡ್ರಿ, ಆನೆದು ಕಾಣಿಸುತ್ತೆ. 3-4 ಹಸುದೇನು ಬುಕ್ ಆಗ್ಬಿಟ್ಟಿತ್ತು, ಹಸು ತಲೆ ಮೇಲೆ ಕೂತಿರೋ ಗಣಪತಿ. ಸಿಂಹದ್ದು ಲಾಸ್ಟಲ್ಲಿ ಹಸುದೆಲ್ಲ ಇದೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಎಲ್ಲ ಓಡ್ ಬರ್ತಾ ಇದ್ರು ಮಳೆಯಲ್ಲಿ. ಆ ಮಳೆಯಲ್ಲೇ ವೀಡಿಯೋ ಮಾಡಿದೆ, ನೀರು ಬೀಳ್ತಾ ಇತ್ತು ಬೆನ್ನಿಗೆ, ಅಲ್ಲಿ ಶೆಡ್ಡಿಂಗ್ ಮುಚ್ಚಿ ಹೊರಗಿಲ್ಲ, ಹಂಗಾಗಿ ವೀಡಿಯೋ ಮಾಡ್ತಾ ಇದ್ದೆ. ನೋಡ್ರಿ ಆನೆ ಸಕ್ಕತ್ತಾಗಿದೆ, ಅದು ಆರ್ಡ್ರ್ ಆಗಿಲ್ಲ ನೋಡ್ರಿ. ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂದರೆ ತೊಗೊಂಡೋಗಿ ಬಂದು. ಆನೆ ಮಾತ್ರ ಸಖತ್ತಾಗಿದೆ, ನನಗೆ ಇದೆಲ್ಲ ಇಷ್ಟ ಆಯಿತು. ಆಮೇಲೆ ನನಗೆ ಆನೆ, ಇದು ಹಸು, ಆಮೇಲೆ ಅಮ್ಮ ಓಡ್ತಾ ಇರೋದು ಅದೊಂದು ಎಲ್ಲ ಚೆನ್ನಾಗಿತ್ತು. ಎಲ್ಲ ಮಳೆ ಸ್ಟಾರ್ಟ್ ಆಯಿತು, ಎಲ್ಲ ಓಡ್ತಾ ಇದ್ದಾರೆ ಮಳೆಗೆ. ಮಳೆ ಬರ್ತಾಯಿದೆ ಈಗ. ಮಳೆ ಬಂದ್ರೇ ಅವ್ರಿಗೆ ಪ್ರಾಬ್ಲಮ್, ಜನ ಬರೋದು ಕಮ್ಮಿ ಹೋಗ್ಬಿಡ್ತಾರೆ. ತುಂಬ ಜನ ಹತ್ರ ಎಲ್ಲಿರುತ್ತೋ ಅಲ್ಲಿ ಇಸ್ಕೊಂಡು ಹೋಗ್ಬಿಡ್ತಾರೆ. ಮಳೆ ಇದ್ದಿಲ್ಲ ಅಂದರೆ ಬಂದು ತೊಗೊಂಡೋಗ್ತಾರೆ. ಅದೇ ಇವರೆಲ್ಲ ಬರ್ತಾ ಇದ್ದಾರೆ, ತುಂಬ ಜನ ಇವತ್ತೇ ತೊಗೊಂಡೋಗಿ ಇಟ್ಬಿಡ್ತಾರೆ. ಹಂಗಾಗಿ ಕಡೆ ಸೇರಿ ತುಂಬ ಜನ ಬಂದೇ ತೊಗೊಂಡೋಗಿ. ಆ ಕಡೆ ಎಲ್ಲನೂ ಇದೆ ನೋಡಿ. ಇದು ಗಣಪತಿ ಫಿನಿಶಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ತೊಗೊಬೋದು ಬಂದು. ತುಂಬ ಗಣಪತಿ ಎಲ್ಲ ಮುಚ್ಚಿದ್ದಾರೆ, ತುಂಬ ಬುಕ್ ಆಗಿದೆ. ಮಳೆ ಮಳೆ ನೀರು ಸಿಕ್ಕಾಬಿಡೋದು ದೊಡ್ಡ ಮಳೆ ಅಂತ ಎಲ್ಲ ಮುಚ್ತಾ ಇದ್ದಾರೆ, ಅವರ ಮುಚ್ಚಿ ಸೇಫ್ಟಿ ಮಾಡ್ತಾ ಇದ್ದಾರೆ. ತುಂಬ ಗಣಪತಿ ಈಗ ತಗೊಂಡು ಬರ್ತಾ ಇದ್ದಾರೆ ಅಷ್ಟೇ. ಐಟಮ್ ಎಲ್ಲ ಇದೆ, ಐಟಮ್ ಅದು ಇದು ಗಣಪತಿ. ಮುಗೀತು. ಯಾರಿಗೆ ಸಾಲಕ್ಕೆ ಬಂದಿದ್ವಿ, ಯಾರಿಗೆ ನನ್ನ ಫ್ರೆಂಡು ಇದೇ ಮಗ, ಇದೇ ಗಾಡಿ. ಮಳೆ ಮನೆ ಈಗ ಎಲ್ಲ ಮುಗಿಸಿ ಹೋಗ್ತಾ ಇದೀವಿ. ನಿಮಗೆ ಯಾವ ಗಣಪತಿ ಇಷ್ಟ ಆಯಿತು ಅಂತ ಹೇಳಿ ನೋಡೋಣ. ನನಗೆ ಅಲ್ಲಿ ಆನೆ ಮೇಲೆ ಒಂದು ಕೂತಿದ್ದ ಗಣಪತಿ, ಅದು ಮತ್ತು ಹಸು ತಲೆ ಮೇಲೆ ಒಂದು ಕೂತಿದ್ದ ಗಣಪತಿ ಈ ವಿಡಿಯೋದಲ್ಲಿದೆ ನೋಡಿ. ಅವರು ಮತ್ತು ಇನ್ನೊಂದು ಅಮ್ಮನ ಜೊತೆ ಇತ್ತು, ಅದು ಅವೆಲ್ಲ ಚೆನ್ನಾಗಿದ್ವು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಮನೆ ಹೋಗ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಬಿ ಸೇಫ್. ಜೈ ಇಂಡಿಯಾ.